Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಭಾರೀ ನಿರೀಕ್ಷೆ ಮೂಡಿಸಿದ್ದ ಬಾಂಗ್ಲಾದೇಶದ ಚುನಾವಣಾ ಫಲಿತಾಂಶ ಬಹಿರಂಗವಾಗಿದೆ. ಈ ಚುನಾವಣೆಯಲ್ಲಿ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ ಪಕ್ಷವು ಅಧಿಕಾರವನ್ನು ಪಡೆಯಲಿಲ್ಲವಾದರೂ ಪ್ರಮುಖ ವಿರೋಧ ಪಕ್ಷವಾಗಿ ಮೂಡಿಬಂದಿದೆ. ಈ ಹಿಂದಿನ ಚುನಾವಣೆಯಲ್ಲಿ ಗರಿಷ್ಠ 18 ಸೀಟುಗಳನ್ನಷ್ಟೇ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ ಪಕ್ಷ ಪಡೆದಿತ್ತು. ಈ ಬಾರಿ 70ಕ್ಕಿಂತಲೂ ಅಧಿಕ ಸ್ಥಾನಗಳು ಲಭಿಸಿದೆ. 11 ಪಕ್ಷಗಳ ಒಕ್ಕೂಟದ ನೇತೃತ್ವವನ್ನು ವಹಿಸಿದ್ದ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ ಪಕ್ಷದ ಪಾಲಿಗೆ ಈ ಗೆಲುವು ಮಹತ್ವಪೂರ್ಣ ಎಂದು ಹೇಳಲಾಗಿದೆ. ಇದೀಗ ಮಾಜಿ ಅಧ್ಯಕ್ಷೆ ಖಲೀದಾ ಜಿಯಾ ಅವರ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯು ಚುನಾವಣೆಯಲ್ಲಿ 200ಕ್ಕಿಂತಲೂ ಅಧಿಕ ಸ್ಥಾನಗಳನ್ನು ಪಡೆದು ಬಹುಮತ ಗಳಿಸಿದೆ. ಖಲೀದಾ ಜಿಯಾ ಅವರ ಮಗ ತಾರಿಕ್ ರೆಹಮಾನ್ ಅವರು ಪಕ್ಷವನ್ನು ಮುನ್ನಡೆಸಿದ್ದಾರೆ. ಅವರೇ ಪ್ರಧಾನಿ ಅಭ್ಯರ್ಥಿಯಾಗಿದ್ದಾರೆ. ಶೇಖ್ ಹಸೀನಾ ಸರ್ಕಾರದ ಅವಧಿಯಲ್ಲಿ ಇವರನ್ನ ಬೇಟೆಯಾಡಲಾಗಿತ್ತು. 2007ರ ಮಿಲಿಟರಿ ಸರ್ಕಾರದ ಸಮಯದಲ್ಲಿ ಇವರನ್ನ ಬಂಧಿಸಲಾಗಿತ್ತು, ಚಿತ್ರಹಿಂಸೆ ನೀಡಲಾಗಿತ್ತು. 2008ರಲ್ಲಿ ವೈದ್ಯಕೀಯ ಚಿಕಿತ್ಸೆಗಾಗಿ ಲಂಡನ್ಗೆ ಹೋದರು ಮತ್ತು ಆ ಬಳಿಕ ಅವರು ಮರಳಲಿಲ್ಲ. 2009ರಿಂದ 2024ರವರೆಗೆ ಶೇಖ್ ಹಸೀನಾ ಸರ್ಕಾರದ ಅಡಿಯಲ್ಲಿ ಇವರ ವಿರುದ್ಧ 84 ಪ್ರಕರಣಗಳನ್ನು ದಾಖಲಿಸಲಾಯಿತು. ಭ್ರಷ್ಟಾಚಾರ, ಅಕ್ರಮ ಸಂಪತ್ತು ಸಂಗ್ರಹ ಇತ್ಯಾದಿ ಆರೋಪಗಳನ್ನು ಹೊರಿಸಲಾಯಿತು. 2018ರಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಆದರೆ ಈ ಎಲ್ಲ ಆರೋಪಗಳನ್ನು ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯು ರಾಜಕೀಯ ಪ್ರೇರಿತ ಎಂದು ಕರೆದು ತಿರಸ್ಕರಿಸಿದೆ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯನ್ನು ದುರ್ಬಲಗೊಳಿಸುವುದಕ್ಕಾಗಿ ಹಸೀನಾ ಕಾನೂನನ್ನು ದುರುಪಯೋಗಿಸಿದ್ದಾರೆ ಎಂದು ಪಕ್ಷ ಹೇಳಿದೆ. ಹಸೀನಾ ಸರ್ಕಾರ ಇರುವಾಗ ಅವರು ಬಾಂಗ್ಲಾದೇಶಕ್ಕೆ ಮರಳಲು ಸಾಧ್ಯವಾಗಲಿಲ್ಲ. ಆದರೆ 2024ರ ಕ್ರಾಂತಿಯ ಬಳಿಕ ಅವರ ವಿರುದ್ಧ ಇದ್ದ ಎಲ್ಲ ಆರೋಪಗಳು ಮತ್ತು ಶಿಕ್ಷೆಯನ್ನು ನ್ಯಾಯಾಲಯ ರದ್ದುಗೊಳಿಸಿತು. ಇದರಿಂದ 2025ರಂದು ಅವರು 17 ವರ್ಷಗಳ ದೇಶಭ್ರಷ್ಟ ಜೀವನದ ಬಳಿಕ ಬಾಂಗ್ಲಾದೇಶಕ್ಕೆ ಮರಳಿದರು ಮತ್ತು ಚುನಾವಣೆಯ ಪಕ್ಷದ ನಾಯಕತ್ವವನ್ನು ವಹಿಸಿದರು. 2001ರಲ್ಲಿ ಇವರ ತಾಯಿ ಖಲೀದಾ ಜಿಯಾ ಅವರು ಅಧಿಕಾರದಲ್ಲಿದ್ದಾಗ ಇವರ ರಾಜಕೀಯ ಪ್ರವೇಶ ನಡೆಯಿತು. ಈ ಸಂದರ್ಭದಲ್ಲಿ ಹವಾ ಬಾಬೂನ್ ಎಂಬ ಕಚೇರಿಯ ಮೂಲಕ ಇವರು ರಾಜಕೀಯ ಪ್ರಭಾವ ಬೀರಿದರು ಮತ್ತು ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮಾಡಿದರು ಎಂಬ ಆರೋಪಗಳು ಬಂದವು. ಆದರೆ ಈ ಬಾರಿಯ ಚುನಾವಣೆಯ ಸಮಯದಲ್ಲಿ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿ ಅಧಿಕಾರ ಪಡೆಯಲಿದೆ ಎಂಬ ಅಭಿಪ್ರಾಯವು ಮಾಧ್ಯಮಗಳಲ್ಲಿ ವ್ಯಕ್ತವಾಗಿತ್ತು. ಹಸೀನಾ ಸರ್ಕಾರ ಪತನಗೊಂಡ ಬಳಿಕ ಜಮಾತೆ ಇಸ್ಲಾಮಿ ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರಭಾವವನ್ನು ಬೀರಿತು. ಹಸೀನಾ ಸರ್ಕಾರವು 2013ರಲ್ಲಿ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿ ಪಕ್ಷಕ್ಕೆ ನಿಷೇಧ ಹೇರಿದ್ದರು. ಅದಕ್ಕಿಂತ ಮೊದಲು ಖಲೀದಾ ಜಿಯಾ ಪಕ್ಷದ ಜೊತೆ ಸೇರಿ ಜಮಾತೆ ಇಸ್ಲಾಮಿ ಆಡಳಿತವನ್ನು ನಡೆಸಿತ್ತು. ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿತ್ತು. ಆದರೆ ಹಸೀನಾ ಸರ್ಕಾರವು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು ಸ್ಥಾಪಿಸಿತ್ತಲ್ಲದೆ ಜಮಾತ್ ನಾಯಕರನ್ನ ದೇಶದ್ರೋಹದ ಆರೋಪದಲ್ಲಿ ಬಂಧಿಸಿ ತನಿಖೆ ನಡೆಸಿತು. ಅದರ ಪ್ರಮುಖ ನಾಯಕರಾದ ಮುತಿಯೂರ್ ರೆಹಮಾನ್ ನಿಜಾಮಿ ಮತ್ತು ಅಲಿ ಹಸನ್ ಮೊಹಮ್ಮದ್ ಮುಜಾಹಿದ್ ಅವರನ್ನು ಗಲ್ಲಿಗೇರಿಸಿತು. ಹೀಗೆ 15 ವರ್ಷಗಳ ಕಾಲ ಜಮಾತ್ ನಿಷೇಧವನ್ನು ಎದುರಿಸಿತು. ಆದರೆ ಹಸೀನಾ ಸರ್ಕಾರ ಪತನಗೊಂಡ ಬಳಿಕ ಬಾಂಗ್ಲಾದೇಶದ ನ್ಯಾಯಾಲಯವು ಈ ನಿಷೇಧವನ್ನು ರದ್ದುಗೊಳಿಸಿತು. ಜಮಾತೆ ಇಸ್ಲಾಮಿ ಪಕ್ಷವು ಬಾಂಗ್ಲಾದೇಶದಲ್ಲಿ ಅಧಿಕಾರ ಪಡೆಯಲಿದೆ ಎಂಬ ಅಭಿಪ್ರಾಯ ಜೋರಾಗಿತ್ತು. ಅಮೆರಿಕದ ರಾಯಭಾರಿ ಅವರು ಬಾಂಗ್ಲಾದೇಶದ ಜಮಾತ್ ಅಧ್ಯಕ್ಷ ಶಫೀಕ್ ಉರ್ ರೆಹಮಾನ್ ಅವರ ಜೊತೆ ಮಾತುಕತೆ ನಡೆಸಿದ್ದು ಚರ್ಚೆಯಾಗಿತ್ತು. ಜಮಾತೆ ಇಸ್ಲಾಮಿ ಅಧಿಕಾರಕ್ಕೆ ಬಂದರೆ ಅವರ ಜೊತೆ ಸಹಕರಿಸುವುದಾಗಿ ಅವರು ಹೇಳಿಕೆ ನೀಡಿದ್ದು ವರದಿಯಾಗಿತ್ತು. ಈ ಮಾತುಕತೆಯನ್ನೇ ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ ದೊಡ್ಡ ವಿವಾದವಾಗಿ ಪರಿವರ್ತಿಸಿತು. ಅಮೆರಿಕದ ಜೊತೆ ಜಮಾತೆ ಇಸ್ಲಾಮಿ ಕೈಜೋಡಿಸಿದೆ ಎಂದು ಅದು ಪ್ರಚಾರ ಮಾಡಿತು. ಆರಂಭದಲ್ಲಿ ಜಮಾತೆ ಇಸ್ಲಾಮಿಗೆ ಜನರು ಪ್ರಭಾವಿತರಾದರು. ನಿಧಾನಕ್ಕೆ ತಾರಿಕ್ ರೆಹಮಾನ್ ಕಡೆಗೆ ತಿರುಗಿದ್ರು ಎಂಬ ವಿಶ್ಲೇಷಣೆ ನಡೆಯುತ್ತಿದೆ. ಯುವ ಮತದಾರರು ತಾರಿಕ್ ರೆಹಮಾನ್ ಪರವಾಗಿ ನಿಂತರು, ಮಹಿಳೆಯರು ಅವರ ಜೊತೆ ನಿಂತರು ಎಂದು ವರದಿಯಾಗುತ್ತಿದೆ. ಜಮಾತೆ ಇಸ್ಲಾಮಿ ಪಕ್ಷವು ಹಿಂದೂಗಳನ್ನು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು. ಆದರೆ ಬಾಂಗ್ಲಾದೇಶ ಜಮಾತೆ ಇಸ್ಲಾಮಿ ಪಕ್ಷವು ನಿರೀಕ್ಷೆಯಂತೆ ಸ್ಥಾನಗಳನ್ನು ಪಡೆದಿಲ್ಲ ಎಂಬ ವಿಶ್ಲೇಷಣೆ ನಡೀತಾ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.